ಈಗಷ್ಟೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು MTB ನಾಗರಾಜ್ ಅವರನ್ನು ಭೇಟಿ ಮಾಡಿ ಹೊರಟಿದ್ದಾರೆ. MTB ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಒಂದಷ್ಟು ಪಕ್ಷದ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್, ಪಕ್ಷದಲ್ಲಿ ಒಂದಷ್ಟು ಒಡಕುಗಳಿತ್ತು ಚುನಾವಣೆ ಮುಗಿದ ಬಳಿಕ. ಈಗ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಆಯ್ಕೆಯಾದ ಬಳಿಕ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗ್ತಾ ಇದೆಯಾ? ಹಿರಿಯರಿಗೆ ಗೌರವ ಸಿಗ್ತಾ ಇದೆಯಾ? ವಲಸಿಗರಿಗೆ ಗೌರವ ಸಿಗ್ತಾ ಇದೆಯಾ? ಇಂತಹದ್ದೊಂದು ಚರ್ಚೆ ಆಗ್ತಾ ಇದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ನೋಡ್ರಿ, ಯಾವುದೇ ರಾಷ್ಟ್ರೀಯ ಪಕ್ಷಗಳಾಗಿರಲಿ ಅಥವಾ ಪ್ರಾದೇಶಿಕ ಪಕ್ಷಗಳಾಗಿರಲಿ, ಎಲ್ಲ ರಾಜಕೀಯ ಪಕ್ಷದಲ್ಲಿ ಕೂಡ ಅದು ಮನಸ್ತಾಪಗಳು, ಸಣ್ಣ ಪುಟ್ಟ ಮನಸ್ತಾಪಗಳು ಇರತಕ್ಕಂಥದ್ದು ಅದು ಭಾಳ ಸಹಜವಾಗಿ ನಾವು ನೋಡಿದ್ದೇವೆ. ಇವತ್ತು ವಿಜೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದ ಮೇಲೆ ಪ್ರತಿ ಜಿಲ್ಲಾ ತಾಲೂಕುಗಳಲ್ಲಿ ಈಗಾಗಲೇ ಪ್ರವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಕಾರ್ಯಕರ್ತರಲ್ಲಿ, ಮುಖಂಡರುಗಳಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇವೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ 9 ಜಿಲ್ಲೆಗಳು ಪ್ರವಾಸ ಮಾಡಿದ್ದಾರೆ. ನೆನ್ನೆ ಮೈಸೂರು, ಚಾಮರಾಜನಗರ ಸೇರಿ 9 ಜಿಲ್ಲೆಗಳು ಪ್ರವಾಸ ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾರ್ಯಕರ್ತರು ಭಾಳಷ್ಟು ದೊಡ್ಡ ಪ್ರಮಾಣದ ಸಂಖ್ಯೆ ಸೇರಿ ಅವ್ರಿಗೆ ಸ್ವಾಗತವನ್ನು ಕೂಡ ಬಯಸಿದ್ದಾರೆ. ನಾವು ಕೂಡ ಎಲ್ಲ ಮೀಡಿಯಾಗಳಲ್ಲಿ ನೋಡಿದ್ದೀರ, ನೀವು ಕೂಡ ಮೀಡಿಯಾಗಳಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ದೀರ. ಹಾಗಾಗಿ ವಿಜೇಂದ್ರವರಾಗಲಿ ಅಥವಾ ನಮ್ಮ ಅಶೋಕರು ವಿರೋಧ ಪಕ್ಷದ ನಾಯಕರಾಗವ್ರೆ, ಅಶೋಕರಾಗಲಿ ಅಥವಾ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರಾಗಲಿ, ಇವತ್ತು ಎಲ್ಲರೂ ಕೂಡ ಸಂಕಲ್ಪ ಮಾಡಿ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಹು ಹೆಚ್ಚಿನ ಮತಗಳನ್ನು ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಮತ್ತು 3ನೇ ಬಾರಿಗೆ ನರೇಂದ್ರ ಮೋದಿಜಿಯವರನ್ನು ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ತೀರ್ಮಾನ ಈಗಾಗಲೇ ದೇಶದ ಜನರು ಮನಸ್ಸಲ್ಲಿ ಬಂದಿದೆ. ಸರ್, ನೀವು BJP ಅವ್ರು ನೋಡಿದಾಗ, ಈಗಾಗಲೇ ವಿಜೇಂದ್ರ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದಾಗ ಏನು ಬದಲಾಗಬಹುದು ಅನಿಸುತ್ತೆ? ಅಂದರೆ ಈ ಹಿಂದೆ ಇರುವಂತಹ BJP ಅಧ್ಯಕ್ಷರಿಗಿರ್ಬೋದು ಅಥವಾ ಈಗಿರುವಂಥ BJPಯಲ್ಲಿ ಒಂದಷ್ಟು ಸಂಘಟನೆಗಳಿರ್ಬೋದು, ಏನು ಬದಲಾಗ್ತಾ ಇದೆ ಅಂತ ಅನಿಸುತ್ತೆ? ಈಗ ಹಿಂದೆ ಇದ್ದ ಅಧ್ಯಕ್ಷರು ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರ ಅಧ್ಯಕ್ಷತೆ ಅವಧಿಯಲ್ಲಿ ಕೂಡ ಇದೇ ರಾಜ್ಯವನ್ನು ಪ್ರವೇಶ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಅವರು ಕೂಡ ಸಂಘಟನೆ ಮಾಡಿದ್ದಾರೆ. ಅದಾದಮೇಲೆ ವಿಜೇಂದ್ರ ಅವರು ಆಗಿದ್ದರೆ ಇವರು ಕೂಡ ಇನ್ನೂ ಭಾಳ ಉರುಪಾಗಿ, ಇನ್ನೂ ಅವ್ರಿಗೆ ಸಣ್ಣ ವಯಸ್ಸು, 40-42 ವರ್ಷ ವಯಸ್ಸು ಅವರಿಗೆ. ಈ ಕೆಲಸ ಮಾಡುವಂಥ ಒಂದು ಆಸಕ್ತಿ ಇದೆ, ಆಸೆ ಇದೆ. ಎಲ್ಲ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆಯಲ್ಲಿ ಪಕ್ಷನ ಸಂಘಟನೆ ಮಾಡಿ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಇವತ್ತು ಭಾಳ ಸ್ಪೀಡಾಗಿ ಇವತ್ತು ಪ್ರವಾಸ ಮಾಡಿ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ವಿಜೇಂದ್ರ ಅವರು ಭೇಟಿಯಾಗಿ ಏನು ಸಲಹೆಗಳನ್ನು ಕೇಳಿದ್ರು, ನೀವು ಅವ್ರಿಗೆ ಏನು ಸಲಹೆಗಳನ್ನು ಕೊಟ್ರಿ ಸರ್? ವಿಜೇಂದ್ರ ಅವರು ಸಲಹೆಗಳು ಚರ್ಚೆ ಮಾಡಿದ್ದೀವಿ ಅಷ್ಟೇ. ಚಿಕ್ಕಬಳ್ಳಾಪುರ ಕ್ಷೇತ್ರ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಹೊಸಕೋಟೆ ತಾಲೂಕಿನ ಒಂದು ಮತಕ್ಷೇತ್ರ. ಅದ್ರ ಜೊತೆಯಲ್ಲಿ ಇದು ಸೆಂಟ್ರಲ್ ಪಾರ್ಲಿಮೆಂಟ್ ಕ್ಷೇತ್ರ. ಇದು ನಾವು ಮನೆ ಇರ್ತಕ್ಕಂಥದ್ದು ಸೆಂಟ್ರಲ್ ಪಾರ್ಲಿಮೆಂಟ್ ಕ್ಷೇತ್ರ. ಎರಡೂ ಕ್ಷೇತ್ರದ ಅಭ್ಯರ್ಥಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಭಾಳವಾಗಿ ಸೂಕ್ತವಾದಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಅವರು ಎರಡೂ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಗೆಲ್ಲಬೇಕು, ಅಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಅದೀಗಾಗಲೇ ನಾಳೆಯಿಂದ ಜಿಲ್ಲಾವಾರು ಸಭೆಗಳು ಮಾಡ್ತಾ ಇದ್ದಾರೆ. ಅಲ್ಲೆಲ್ಲಿ ಯಾರು 2-3 ಅಭ್ಯರ್ಥಿಗಳ ಅವರನ್ನು ನಿಲ್ಲುವಂಥ ಅಭ್ಯರ್ಥಿಗಳು ಅರ್ಜಿದಾರರು ಯಾರಿದ್ದಾರೆ ಅಂಥ ಅರ್ಜಿ ತೊಗೊಂಡು ಅದು ಹೈಕಮಾಂಡ್ಗೆ ರವಾನೆ ಮಾಡಿ ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಸೆಲೆಕ್ಷನ್ ಕಮಿಟಿ, ಸೆಂಟ್ರಲ್ ಕಮಿಟಿ ಅಂತಿದೆ, ಆ ಕಮಿಟಿನಲ್ಲಿ ಕೂತು ಗೆಲ್ಲುವಂಥ ಅಭ್ಯರ್ಥಿಗಳನ್ನ ಅವ್ರನ್ನ ಆಯ್ಕೆ ಮಾಡುವಂಥ ಕೆಲಸ, ಅದು ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದನ್ನು ಚರ್ಚೆ ಮಾಡಿದ್ದೀವಿ. ಸರ್, MTB ನಾಗರಾಜ್ ಅವ್ರಿಗೆ ಏನಾದರೂ ಕೂಡ ಇಲ್ಲಿ ನಿಲ್ಲುವಂಥದ್ದು, ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಿಲ್ಲುವಂಥದ್ದು ಆಸೆ ಆಕಾಂಕ್ಷೆಗಳೇನಾದರೂ ಕೂಡ ಇದೆಯಾ? ಒಂದಷ್ಟು ಮನವಿ ಕೂಡ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಇದೆಯಾ? ಈ ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟರೆ ನಾನು ನಿಲ್ತೀನಿ ಅಂತ ಏನಾದರೂ ಕೂಡ ಹೇಳುವಂಥ ಸಾಧ್ಯತೆಗಳಿದೆಯಾ? ನಾನು ನಿಲ್ತೀನಿ ಅಂತ ಮನವಿ ಮಾಡಲಿಲ್ಲ, ಅರ್ಜಿನೂ ಹಾಕಲಿಲ್ಲ. ಸೂಕ್ತವಾದ ಅಭ್ಯರ್ಥಿ ಯಾರು ಅಂತೇಳಿ ನೀವು ಸಭೆಯಲ್ಲಿ ಚರ್ಚೆ ಮಾಡಿ, ನೀವೀಗಾಗಲೇ ಪಾರ್ಲಿಮೆಂಟ್ ಕ್ಷೇತ್ರವರು ಈಗಾಗಲೇ ಸರ್ವೆ ಮಾಡಿದ್ದೀರಾ. ಆ ಸರ್ವೆ ರಿಪೋರ್ಟಲ್ಲಿ ಕೂಡ ನಿಮಗೆ ಈಗಾಗಲೇ ಗೆಲ್ಲುವಂಥ ಅಭ್ಯರ್ಥಿಗಳು ರಿಪೋರ್ಟ್ ಬಂದಿದೆ. ಅವೆಲ್ಲವೂ ಕೂಡ ನೀವು ಕೂತು ಚರ್ಚೆ ಮಾಡಿ, ಪರಿಶೀಲನೆ ಮಾಡಿ ಗೆಲ್ಲುವಂಥ ಅಭ್ಯರ್ಥಿಗಳನ್ನ
ನೀವು ಆಯ್ಕೆ ಮಾಡಿ ಈ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಅನ್ನೋ ಮಾತನ್ನು ನಾನು ಹೇಳಿದ್ದೆ. ತಮಗೇನಾದರೂ ಕೂಡ ಅವಕಾಶ ಕೊಟ್ಟರೆ ನಿಲ್ತೀರಾ? ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ಡಿಸಿಷನ್. ಸರ್, ಈಗಾಗಲೇ ಹೊಸ ಪದಾಧಿಕಾರಿಗಳನ್ನ ನೇಮಕ ಇದೆ, ಒಂದಷ್ಟು ನಾಯಕರಿಗೆ ಹೊಸ ಅಧಿಕಾರಿಗಳನ್ನ ಕೊಟ್ಟಿದೆ. MTB ನಾಗರಾಜ್ ಅವ್ರನ್ನ ಎಲ್ಲಾದರೂ ಕೂಡ ಮಿಸ್ ಮಾಡಿದ್ದಾರೆ ಅನ್ಸುತ್ತೆ, ಅಂದರೆ ಅವ್ರನ್ನ ದೂರ ಇಡುವಂಥ ಪ್ರಯತ್ನ ಕೂಡ ಆಯಿತು ಅಂತ ಅನ್ಸುತ್ತೆ ಅಂತ. ಈಗ ದೂರ ಇಡಬೇಕಾದ್ರೆ ಅಧ್ಯಕ್ಷರಾಗಿ ನಮ್ಮ ಮನೆಗೆ ಬರ್ತಾಯಿದ್ರು ಅಲ್ಲ, ಈಗ ನಮ್ಮನ್ನು ದೂರ ಇಡಬೇಕು ಅಂದರೆ ಇಲ್ಲಿಗೆ ಯಾಕೆ ಬರ್ತಾಯಿದ್ರು, ನಮ್ಮ ಮನೆಗೆ ಬರ್ತಾರೆ ಅಧ್ಯಕ್ಷರು. ಹಂಗೇನಿಲ್ಲ, ಹೇಳಿದ್ರಲ್ಲ ಅವರು, MTB ನಾಗರಾಜ್ ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿಯಾಗಿ ಕೆಲಸ ಮಾಡಿದರೆ ಈ ರಾಜ್ಯಕ್ಕೆ ಹಿಂದುಳಿದ ಸಮುದಾಯಗಳಿಗೆ ಒಂದು ಶಕ್ತಿ. ಅವರೇ ಹೇಳಿದ್ರು, ನಾನು ನಾನು ಹೇಳಿಲ್ಲ, ನಾನು ಯಾವತ್ತೂ ಹೇಳೋದಿಲ್ಲ. ಹಂಗೆ ಅರ್ಥ ಆಯಿತಾ? ನಮ್ಮ ಸಮುದಾಯ ಕೂಡ ಇಡೀ ರಾಜ್ಯದಲ್ಲಿ 60 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ 14 ಜಿಲ್ಲೆಗಳಲ್ಲಿ ಈ ಕುರುಬ ಸಮುದಾಯ 14 ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯ ಇದೆ. ನಾನು 9 ಜಿಲ್ಲೆಗಳಲ್ಲಿ ಮಂತ್ರಿ ಆಗಿದ್ದಾಗ 9 ಜಿಲ್ಲೆಗಳಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ. ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚ್ಯೂಗಳು ಉದ್ಘಾಟನೆ ಮಾಡಿದ್ದೇನೆ. ಹಾಗೆ ನಮ್ಮ ಕನಕದಾಸರ ಸ್ಟ್ಯಾಚ್ಯೂಗಳು ಉದ್ಘಾಟನೆ ಮಾಡಿದ್ದೇನೆ. ಕನಕ ಭವನಗಳು ಉದ್ಘಾಟನೆ ಮಾಡಿದ್ದೇನೆ. ಈ ಜಯಂತ್ಯೋತ್ಸವಗಳಿಗೆ ನಾನು ಭಾಗಿಯಾಗಿದ್ದೇನೆ. ಅವ್ರಿಗೆಲ್ಲರಿಗೂ ಕೂಡ ಜಿಲ್ಲಾವಾರು, ತಾಲೂಕುವಾರು, ರಾಜ್ಯದಲ್ಲಿ ಎಲ್ಲೆಲ್ಲಿ ಕೇಳಿದ್ದಾರೆ ಎಲ್ಲ ತಾಲೂಕುಗಳು ನಾನು ಸ್ಟ್ಯಾಚ್ಯೂಗಳನ್ನು ಮಾಡಿಸ್ಕೊಟ್ಟಿದ್ದೆ. ಸೊ MTB ನಾಗರಾಜ್ ಅವರ ಮನಸ್ಸಲ್ಲಿ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಅಂತ ಇದೆ. BJPಯಲ್ಲೂ ಕೂಡ ಪ್ರಯತ್ನ ನಡೀತಾ ಇದೆ. ಆದರೆ ಆ BJPಯಲ್ಲಿ ಕೆಲ ನಾಯಕರು ಒಂದಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ. BJPಯವರ ಮೇಲೇ ಯತ್ನಾಳ್ ಅವರು ಇರ್ಬೋದು, ಸೋಮಣ್ಣ ಅವರು ಇರ್ಬೋದು, ಎಲ್ಲ ಒಂದು ಕಡೆ ಅಸಮಾಧಾನ ಅಥವಾ ಹೊಂದಾಣಿಕೆ ಕಾಣ್ತಾ ಇಲ್ಲ ಅನ್ಸುತ್ತೆ. ಇದ್ರ ಬಗ್ಗೆ ಹೇಳೋದು, ಈಗ ನಾನು ಹೇಳಿದ್ದೇನೆ, ಯಾವುದೇ ರಾಷ್ಟ್ರೀಯ ಪ್ರಾದೇಶಿಕ ಪಕ್ಷಗಳಲ್ಲಿ ಅಸಮಾಧಾನ ಇರತಕ್ಕಂಥದ್ದು ಅದು ಸಹಜ, ಅದೇನು ಹೊಸದೇನಲ್ಲ. ಆ ಸಣ್ಣ ಪುಟ್ಟ ಅಸಮಾಧಾನ ಎಲ್ಲ ಸರಿಪಡಿಸ್ಕೊಂಡು ಮುಂದೆ ಹೋಗೋದೇ ರಾಜಕೀಯ ಇಲ್ವಾ? ರಾಜಕೀಯದಿಂದ ನಾನು ಹೇಳ್ತೇನೆ, ಇವತ್ತು ಯಾವುದೇ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ತಿಪ್ಪರಲಾಗ ಹೊಡೆದ್ರೂ ಕೂಡ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯ, ನರೇಂದ್ರ ಮೋದಿ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ. ಮನೆ ಪ್ರಶ್ನೆ ಸರ್, ನಿಮ್ಮ ಮಗನಿಗೇನಾದರೂ ಕೂಡ ಒಂದಷ್ಟು ಸ್ಥಾನಮಾನದ ವಿಚಾರ ಬಗ್ಗೆ ಏನೋ ಚರ್ಚೆ ಮಾಡಿದ್ರೆ? ಯಾಕಂತಂದ್ರೆ ಕಳೆದ ಬಾರಿ ಹೊಸಕೋಟೆ ಕ್ಷೇತ್ರದಿಂದ ಕಣಕ್ಕಿಳಿಸ್ಬೇಕು ಅಂತ ಒಂದಷ್ಟು ಪ್ರಯತ್ನ ನಡೀತಾ ಇತ್ತು. ಬಟ್ ಈ ಬಾರಿ ಏನಾದರೂ ಕೂಡ ಅವರಿಗೆ ಪಕ್ಷದಲ್ಲಿ ಸ್ಥಾನಮಾನ ಯಾವ್ದಾದ್ರು ಕೇಳಿದಿರಾ? ಹೇಗೆ? ಅಧ್ಯಕ್ಷರ ಜೊತೆಯಲ್ಲಿ ಇವೆಲ್ಲವನ್ನು ಕುಲಂಕುಷವಾಗಿ ಸಮಾಲೋಚನೆ ಮಾಡಿ ಚರ್ಚೆ ಮಾಡಿದ್ದೇವೆ. ಇವೆಲ್ಲರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡಿ ಚರ್ಚೆ ಮಾಡಿ ಏನಾದರೂ ಒಂದು ತೀರ್ಮಾನ ತಗೊಳ್ಳೋಣ ಅನ್ನೋ ಭರವಸೆಯನ್ನು ಅಧ್ಯಕ್ಷರು ಹೇಳಿದ್ದಾರೆ. ಅವ್ರು ಹೇಳಿರೋ ಮಾತಿಗೆ ನಮ್ಮದು ಕೂಡ ಸಹಮತ ಇದೆ. ಥ್ಯಾಂಕ್ ಯು. ಇವಿಷ್ಟು ಮಾಜಿ ಸಚಿವರಾದಂತಹ MTB ನಾಗರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.